ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮ್ ಆಲ್ರೆಡಿ 7:45 ಆಗಿದೆ. 7:45 ನೌಟಿಕಾ ಫೆರಿ ನಾವು ಬುಕ್ ಮಾಡಿದಂಥದ್ದು. ಸೊ ಈಗ ಹೊರಡ್ತಾ ಇದೆ. ನಾವು ಬ್ಯಾಗೇಜ್ ಎಲ್ಲ ಬ್ಯಾಕ್ ಸೈಡ್ ಹಾಕಿಬಿಟ್ಟು ಸೊ ಹೋಗ್ತಾ ಇದ್ದೀವಿ. ನೋಡಿ, ಇನ್ನೊಂದು ಫೆರಿನೂ ಹೊರಡ್ತಾ ಇದೆ ಅದೇ ಟೈಮಲ್ಲಿ. ಸೊ ಇದು ಎ ಸಿದಾಗಿರೋದ್ರಿಂದ ಗ್ಲಾಸಸ್ ಎಲ್ಲ ಕ್ಲೋಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಫೆರಿನಲ್ಲಿ ಟ್ರಾವೆಲ್ ಮಾಡಿದಂಥದ್ದು. ಸೊ ಅಂಡಮಾನಲ್ಲಿ ತುಂಬ ಚೆನ್ನಾಗಿತ್ತು. ನಾವು ಎಷ್ಟು ದಿವಸ ಇದ್ವಿ ಅಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಹೋಟೆಲ್ಲೇ ಸಿಕ್ಕಿತ್ತು ನಮಗಂತೂ. ಮನೆ ಊಟದ ಥರನೇ ಇತ್ತು. ನೋಡಿ, ಇದು ಎ ಸಿ ಆಗಿರೋದ್ರಿಂದ ಫುಲ್ಲು ಗ್ಲಾಸಸ್ ಎಲ್ಲ ಕವರ್ ಇದೆ. ಸೊ ತುಂಬ ಚೆನ್ನಾಗಿದೆ. ಒಳಗಡೆನೂ ನೋಡ್ಬೋದು ನೀವು. ನೋಡಿ, ಆ ಕಲ್ಲಿದೆಯಲ್ವಾ ಅದಕ್ಕೆ ಕಟ್ಟಿದ್ದಾರೆ. ಸೊ ಆ ಕಡೆ ಈ ಕಡೆ ಎಲ್ಲ ನೀರು ಸೌಂಡ್ ಬರ್ತಾ ಇರುತ್ತೆ, ನೀರೆಲ್ಲ ಇರುತ್ತೆ. ಸೊ ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹೇಗಿದೆ ಫೆರಿ ಒಳಗಡೆ ಅಂತ ನೋಡ್ಬೋದು ನೀವೇ. ನೋಡಿ, ಇದ್ರೊಳಗಡೆ ಫುಡ್ ಕೌಂಟರ್ ನೋಡಿ ಈ ಕಡೆ ಇದೆ. ಎಲ್ಲ ಜ್ಯೂಸಸ್ ಆಗಿರ್ಬೋದು, ಪಪ್ಸು, ಕೇಕು, ಬನ್ನು, ಈ ರೀತಿ ಎಲ್ಲ ಚಿಪ್ಸು, ಚೋಚೋಸ್ ಎಲ್ಲ ಸಿಗುತ್ತೆ. ಬಟ್ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಹೊರಗಡೆಯಿಂದನೇ ತರೋದು ಬೆಸ್ಟು. ಬರ್ತಾ ಇದ್ದೀವಿ, ಕ್ಯೂನಲ್ಲಿ ನಿಂತ್ಕೊಳ್ಳಿ ಅಂತ. ಅದೇ 2 ಸಲ ಬಂದ್ವಿ, 2 ಸಲ ಹಿಂದೆ ಕಳಿಸಿದ್ರು ಅವ್ರು, ಸೆಕ್ಯೂರಿಟಿ ಅವರು. ಅದು ಕೊಡಪ್ಪ. ಅದಕ್ಕೆ ನಮ್ಮ ಮನೆಯವರು ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಬಂದ್ರಿ, ಅಲ್ಲಿ ಕ್ಯೂನಲ್ಲಿ ಟೈಮ್ ಇದೆ ಅಂತ. ತುಂಬ ದೊಡ್ಡದಾಗಿದೆ ಒಳಗಡೆ ಅಂತೂ. ಫ್ಲೈಟಲ್ಲಿ ಯಾವ ರೀತಿ ಸೀಟ್ಸ್ ಇದೆಯೋ ಸೇಮ್ ಅದೇ ರೀತಿ ಇತ್ತು. ಇದು ಫೆರಿ, ಇದು ಲಕ್ಸುರಿ ಫೆರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು 9 ಮೆಂಬರ್ಸ್ ಇದ್ದಿದ್ದರಿಂದ 3 ಈ ಕಡೆ 3 ಆ ಕಡೆ 3 ಸೀಟ್ಸ್ ಬುಕ್ ಆಗಿತ್ತು. ಸೊ ವಿಂಡೋ ಸೈಡ್ ಕೂತ್ಕೊಂಡು ಫಸ್ಟ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದು 2.5 ಅವರ್ ಆಯಿತು ನಾವು ಇಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗೋದಕ್ಕೆ. ಸೊ ಈಗ ಎಲ್ಲರೂ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ವಲ್ಲ, ಅದನ್ನೆಲ್ಲ ಓಪನ್ ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನನ್ನ ಮಗಳಂತೂ ಅವ್ರಿಗೆ ಟ್ರಾವೆಲಿಂಗ್ ಅಂತ ಒಂದು ಲೆಸನ್ ಇದೆ. ಸೊ ಅದರಲ್ಲಿ ಈ ಥರ ಫೆರಿನಲ್ಲಿ ಹೋಗೋದು, ವಾಟರ್ ಟ್ರಾವೆಲಿಂಗು, ಏರ್ ಟ್ರಾನ್ಸ್ಪೋರ್ಟು ಇದೆಲ್ಲ ಹೇಳ್ಕೊಟ್ಟಿದ್ರು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ಲು. ಸೊ ಈ ಥರ ಕಂಟೈನರ್ಸ್ ಬಾಕ್ಸ್ಗಳಿರುತ್ತಲ್ವ ತಗೊಂಡು ಹೋಗೋವಂಥದ್ದು, ಅದರಲ್ಲೆಲ್ಲ ಗೂಡ್ಸ್ ಎಲ್ಲ ಬೋಟಲ್ಲಿ, ಶಿಪ್ಪಲ್ಲೆಲ್ಲ ತಗೊಂಡು ಹೋಗೋವಂಥದ್ದು, ಆ ಥರದ್ದೆಲ್ಲ ಇತ್ತು ಅಂತ ಹೇಳಿ ಟ್ರಾನ್ಸ್ಪೋರ್ಟೇಷನ್ದ ಒಳಗೆ ಲೆಸನ್ ಇತ್ತಂತೆ. ಅದರದ್ದೆಲ್ಲ ಮಕ್ಳಿಗೂ ಅಷ್ಟೇ ತುಂಬ ನೀಟಾಗಿ, ತುಂಬ ಅವರು ಓನ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯಿತು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಎಲ್ಲರೂ ಅಷ್ಟೇ ಅವ್ರವ್ರ ಹೋಟೆಲ್ಸಲ್ಲಿ ಎಲ್ಲನೂ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಅನಿಸುತ್ತೆ. ಸುಮಾರು ಜನ ನಮ್ಮ ಥರನೇ ತಂದು ಎಲ್ಲ ತಿಂತಾಯಿದ್ರು. ಇಲ್ಲೂ ಸಿಗುತ್ತೆ, ತೊಗೋಬೋದು ಅಲ್ಲೂ. ಸೊ ಫಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲೆಗಳು ಬಂದಾಗಂತೂ ಬೋಟು ಆ ಕಡೆ ಈ ಕಡೆ ಆಡ್ತಾಯಿತ್ತು. ಮತ್ತು ನೋಡಿ, ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೂ. ಸೊ ಒಂದೊಂದ್ಸಲಿ ಹಿಂಗೆ ಒಂಥರ ಖುಷಿ ಆಗ್ತಾಯಿತ್ತು ನೋಡಿದ್ರೆ. ವಾವ್ ಅಂತ ನಾವೆಲ್ಲ ಕೂಗಿದ್ದೀವಿ ಸಖತ್ತು. ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ಎಲ್ಲ ಫ್ಲೋರ್ಗೂ ಹೋಗಿ ಒಂದು ರೌಂಡ್ ಫುಲ್ ಬಂದಿದ್ದೀವಿ, ಅಲ್ಲಿಂದ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ದಟ್ಟವಾದ ಸಮುದ್ರದ ಮಧ್ಯೆ ಹೋಗ್ತಾ ಇರುತ್ತಲ್ವ, ಆವಾಗಂತೂ ಫುಲ್ಲು ಬರೀ ನೀರೇ, ಇನ್ನೇನು ಕಾಣೋದಿಲ್ಲ ಆ ಕಡೆ ಈ ಕಡೆ. ಸೊ ಈ ಕಡೆ ಲೆಫ್ಟ್ ಸೈಡ್ಗೆ ನಾವು ಕೂತಿದ್ದಂಥದ್ದು, ಇಲ್ಲೆಲ್ಲ ಗುಡ್ಡಗಳು ಆ ಥರದ್ದೆಲ್ಲ ಕಾಣಿಸ್ತಾ ಇತ್ತು, ಮರ ಗಿಡಗಳು. ಈ ಕಡೆ ರೈಟ್ ಸೈಡಿಗೆ ನೋಡ್ಕೊಂಡು ಬಂದರೆ ಫುಲ್ಲು ನೀರೇ, ಬೇರೆ ಏನು ಕಾಣಿಸೋದಿಲ್ಲ, ಆ ರೀತಿ ಇತ್ತು. ನಾವು ಫುಲ್ಲು ಫೆರಿ ಒಳಗೆಲ್ಲ ಓಡಾಡಿದ್ದೀವಿ ಒಂದು ರೌಂಡು. ಮತ್ತು ಅಲ್ಲಿ ಕಿಟಿ ಪಾರ್ಟಿ ಫ್ರೆಂಡ್ಸ್ ಅಂತ ಹೇಳಿ ಊಟಿಯಿಂದ ಬಂದವರು ತುಂಬ ಜನ ಲೇಡೀಸ್ ಎಲ್ಲ ಬಂದಿದ್ದರು. ಅವರು ಎಲ್ಲ ಚೆನ್ನಾಗಿ ಫ್ರೆಂಡ್ ಆದರು, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅವರು ಎಲ್ಲ ಬೇರೆ ಬೇರೆ ಪ್ಯಾಕೇಜ್ಗಳನ್ನ ಬುಕ್ ಮಾಡ್ಕೊಂಡು ಬಂದಿದ್ರಲ್ವ, ನಿಮ್ಮದು ಎಷ್ಟಾಯಿತು ಪ್ಯಾಕೇಜಲ್ಲಿ, ಏನು ಎತ್ತ ಅಂತೆಲ್ಲ ವಿಚಾರಿಸಿ ಎಷ್ಟು ಬೇಗ ಫ್ರೆಂಡ್ಸ್ ಮಾಡಿಕೊಂಡ್ರು. ಮತ್ತು ಅವ್ರು ನಮಗೆ ಎಲ್ಲ ಕಡೆಯೂ ಸಿಗ್ತಾಯಿದ್ರು ನೆಕ್ಸ್ಟ್ ಹೋಗಿದ್ದ ಪ್ಲೇಸಲ್ಲೆಲ್ಲ. ಯಾಕಂದರೆ ಅವ್ರದ್ದು 4 to 5 days ಪ್ಯಾಕೇಜ್ ಇರುತ್ತಲ್ವ, ಅವರು ಇದೇ ಪ್ಲೇಸ್ಗಳಿಗೆ ಹೋಗ್ತಾರೆ. ಸೊ ಅಲ್ಲೂ ಸಿಕ್ಕಿದ್ರು. ಮತ್ತು ಲಾಸ್ಟ್ ಡೇ ಶಾಪಿಂಗ್ ಮಾಡಬೇಕಾದ್ರೂ ನಮ್ಮ ಜೊತೆ ಸಿಕ್ಕಿದ್ರು. ಸೊ ತುಂಬ ಖುಷಿ ಇತ್ತು. ಲೇಡೀಸ್ಗಳೇ ಅವರೇ ಕಿಟಿ ಪಾರ್ಟಿ ಫ್ರೆಂಡ್ಸ್ ಅಂತೆ. ಒಂದು 10 ಮೆಂಬರ್ಸ್ 12 ಮೆಂಬರ್ಸ್ ಏನೋ ಬಂದಿದ್ದರು. ಸೊ ಅವರು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಫ್ರೆಂಡ್ ಆದರು. ಸೊ ಖುಷಿ ಆಯಿತು ಫೆರಿನಲ್ಲಿ ಬಂದಿದ್ದಂತೂ. ಸೊ ಇದೇ ರೀತಿ 3 days ಫೆರಿನಲ್ಲೇ ಓಡಾಡಿದ್ದೀವಿ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಸೊ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ನೋಡಿ, ಸ್ಯಾಂಡ್ವಿಚ್ ಕೊಟ್ಟಿದ್ದರು. ಸೊ ಎಲ್ಲ ಓಪನ್ ಮಾಡ್ಕೊಂಡು ತಿನ್ನೋಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀವಿ.
ಆಗ್ತಾ ಇದೀವಿ ಬಟ್ ಆಗಲ್ಲ ಅಷ್ಟೇ. ಮೂವ್ ಆಗ್ದಂಗೆ ಓಡಾಡೋಕ್ಕೆ ಸ್ವಲ್ಪ ಒಂಥರ ಅನಿಸುತ್ತೆ. ನೋಡಿ ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ ಅಂತ. ನಮಗೆ ವಿಂಡೋ ಸೈಡ್ ಸಿಗಲಿಲ್ಲ. ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ನೆನ್ನೆ ಏರೋಪ್ಲೈನಲ್ಲಿ ಬಂದಾಗ ನೋಡಿದ್ವಲ್ಲ, ಫುಲ್ಲು ಮೋಡ ಇದ್ದಾಗ ಕಾಣಿಸ್ಲಿಲ್ಲ ಕೆಳಗಡೆ ಹೆಂಗಿದೆ ಅಂತ. ಅದರಿಂದ ಕೆಳಗಡೆ ಬಂದ್ಮೇಲಂತೂ ಫುಲ್ಲು ನಾವು ಫುಲ್ಲು ಎಲ್ಲ ಕಡೆನೂ ಹೋಗಿ ನೋಡ್ತಾ ಇದ್ದೀವಿ ಏನೇನಿದೆ, ಏನೇನು ಹೇಗೆ ಕಾಣಿಸುತ್ತೆ, ಮುಂದೆ ಯಾವ ರೀತಿ ಇದೆ, ಹಿಂದೆ ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿ. ಸೊ ನೋಡಿ ಈಗ ಫುಲ್ ಮುಂದೆ ಬಂದಿದ್ದೀವಿ ಎಲ್ಲ ನೋಡೋದಕ್ಕೆ ಅಂತ. ನಮ್ಮ ಹಾಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ, ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವ್ರಿಗೂ ಒಂಥರ ಏನೋ ಕುತೂಹಲ ಇರುತ್ತೆ ಹೇಗಿದೆ ಅಂತ ನೋಡಬೇಕು ಅಂತ. ಹಾಗಾಗಿ ನಾವು ಎಲ್ಲ ಕಡೆ ಓಡಾಡ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲರೂ ಹಾಗೆ ಸುತ್ತಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲೂ ಈ ರೀತಿ ಪ್ಯಾಸೆಂಜರ್ಸ್ ಇರ್ತಾರೆ, ಹಾಗಾಗಿ ಇವರು ಅಲೋ ಮಾಡಲಿಲ್ಲ ಮೇಲೆ ಹೋಗೋದಕ್ಕೆ. ಸೊ ತುಂಬ ಜನ ಇದ್ದರು ನೋಡಿ, ಎಲ್ಲರೂ ನಮ್ಮ ಹಾಗೇ ಓಡಾಡ್ಕೊಂಡು ಫೋಟೋ ಎಲ್ಲ ತಕ್ಕೊತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ, ಫಸ್ಟ್ ಟೈಮ್ ಹೋದಾಗ ಒಂಥರ ಕ್ಯೂರಿಯಾಸಿಟಿ ಅಲ್ವಾ. ಹಾಗಾಗಿ ಇಲ್ಲಿ ಒಳಗಡೆ ವಾಶ್ರೂಮ್ ವ್ಯವಸ್ಥೆನೂ ಇರುತ್ತೆ. ಹ್ಯಾವ್ಲಾಕ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ ಕ್ರೂಸಲ್ಲಿ. ಬನ್ನಿ ಬನ್ನಿ ಮೇಡಮ್. ಇವರು ನಮ್ಮ ಬೆಂಗಳೂರವ್ರು ಸಿಕ್ಕಿದ್ದಾರೆ, ಒಬ್ಬರು ಅವರು ಪ್ಯಾಕೇಜಲ್ಲಿ ಬಂದಿದ್ದಾರಂತೆ. ಇವರೆಲ್ಲ ಊಟಿಯಿಂದ ಬಂದಿರೋದು. ಮೇಡಮ್ ಬನ್ನಿ. ನನ್ನ ಮಕ್ಕಳಲ್ಲೇ ಮ್ಯಾಗಿ ಎಲ್ಲ ತೆಗೆಸ್ಕೊಂಡು ತಿಂತಾ ಇದ್ದಾರೆ. ಸೊ ಇವ್ರು 3 ಮೆಂಬರ್ಸ್ ಇಲ್ಲಿದ್ದರು, ನಾವು 3 ಮೆಂಬರ್ಸ್ ಆ ಕಡೆ, ಇನ್ನೊಂದು 3 ಮೆಂಬರ್ಸ್ ಆ ಕಡೆ. ಸೊ ಆ ರೀತಿ ಕೂತ್ಕೊಂಡಿದ್ವಿ. ಅಲ್ಲಿ ಸೀಟ್ ನಂಬರು ಎಲ್ಲ ಇರುತ್ತೆ. ಸೊ ಮೊದಲೇ ಬುಕ್ ಆಗಿಬಿಟ್ಟಿರುತ್ತೆ. ಕ್ಯೂನಲ್ಲಿ ನಿಂತ್ಕೊಂಡು ಹರಿಬರಿಯಲ್ಲಿ ಸೀಟ್ ಸಿಗಲ್ಲ ಅಂತ ಏನು ಕೂತ್ಕೊಳ್ಳೋ ಹಾಗಿಲ್ಲ, ಬರೋ ಹಾಗಿಲ್ಲ. ಅಂದರೆ ಅಂಡಮಾನಲ್ಲಿ ಯಾವಾಗಲೂ ಏನು ಟೂರಿಸ್ಟ್ಗಳು ಬರೋದಿಲ್ಲ, ಯಾಕಂದರೆ ಬಿಸಿಲುಗಾಲದಲ್ಲಿ ತುಂಬ ಬಿಸಿಲಿರುತ್ತೆ, ಮಳೆಯಲ್ಲಿ ತುಂಬ ಮಳೆ ಇರುತ್ತೆ, ಅವಾಗ ಯಾರೂ ಟೂರಿಸ್ಟ್ಗಳು ಬರೋದಿಲ್ವಂತೆ. ಸೊ ಈ ಒಂದು 3-4 ಮಂತ್ಸ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ 4 ಮಂತ್ಸಲ್ಲೇ ಅವ್ರಿಗೆ ಏನೇನು ಆದಾಯ ಬೇಕೋ ಎಲ್ಲ ಇವಾಗಲೇ ಮಾಡ್ಕೊಳ್ಳೋ ಅಂಥದ್ದವರು. ಔಟ್ಸೈಡು ಬಂದಿದ್ದೀವಿ ಈಗ. ನೋಡಿ ಯಾವ ರೀತಿ ಇದೆ ಸಮುದ್ರ ಅಂತ ಹೇಳಿ, ಬ್ಲೂ ವಾಟರ್ ಇಲ್ಲೆಲ್ಲನೂ. ಸೊ ಈಗ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕು. ಸೊ ಸ್ವರಾಜ್ ದ್ವೀಪ್ ಅಂತ ಒಂದು ಐಲ್ಯಾಂಡಿಗೆ ಬಂದಿದ್ದೀವಿ ನಾವು, ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ. ಎಷ್ಟು ಜನ ಇದ್ದಾರೆ ನೋಡಿ ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಏನೊಂದು 1000 ಜನ ಮೇಲೆ ಇದ್ದಾರೆ ಅನಿಸುತ್ತೆ ಈ ಫೆರಿನಲ್ಲಿ ಬರೋರು. ಸೊ ಅಷ್ಟು ಸೀಟ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಸರಿಯಾಗಿ ಗೊತ್ತಿಲ್ಲ ನನಗೂ. ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಸ್ಟೆಪ್ಸ್ನ ಅಟ್ಯಾಚ್ ಮಾಡಿರ್ತಾರೆ. ಕೆಳಗೆಲ್ಲ ತುಂಬ ನೀರಿರುತ್ತೆ, ಸೊ ಆಳ ಇರುತ್ತೆ, ಹಾಗಾಗಿ ಯಾರಿಗೂ ಫೋಟೋ ಎಲ್ಲ ಅಲೋ ಮಾಡೋದಿಲ್ಲ. ಯೆಲ್ಲೋ ಕಲರ್ ಲೈನ್ ಇರುತ್ತೆ, ಅದರಿಂದ ಆ ಕಡೆ ನಿಂತ್ಕೊಂಡು ನಾವು ಫೋಟೋಸ್ ಎಲ್ಲ ತಕ್ಕೊಬೋದು. ನೋಡಿ ಬ್ಯಾಗೇಜಸ್ ಎಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ನೋಡಿ ಯಾವ ರೀತಿ ಎಸಿತಾ ಇದ್ದಾರೆ ಅಂತ. ಬ್ಯಾಗಲ್ಲಿರೋದೆಲ್ಲನೂ ಡೆಸ್ಟ್ರಾಯ್ ಆಗುತ್ತಷ್ಟೇ. ಸೊ ಹೆಂಗೆ ಬೇಕೋ ಹಂಗೆ ಎಸಿತಾ ಇರ್ತಾರೆ. ಎಷ್ಟು ಸಲ ಅವರು ಪಾಪ ತೆಗೆದು ಹಾಕಿ ಅವ್ರಿಗೂ ಬೇಜಾರಾಗಿರುತ್ತಲ್ವ. ನೋಡಿ ಸ್ವರಾಜ್ ದ್ವೀಪ್ ಅನ್ನೋ ಅಂಥದ್ದು ಹ್ಯಾವ್ಲಾಕ್ ಐಲ್ಯಾಂಡ್ ಇದು. ನಮ್ಮದು ನೌಟಿಕಾ ಅನ್ನೋ ಅಂಥದ್ದು ಫೆರಿನಲ್ಲಿ ನಾವು ಬಂದಿದ್ದಂಥದ್ದು. ಸೊ ತುಂಬ ಚೆನ್ನಾಗಿತ್ತು ಇಲ್ಲಂತೂ. ಇಲ್ಲೆಲ್ಲ ಸೆಕ್ಯೂರಿಟಿ ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ ನೋಡಿ. ಸೊ ಇಲ್ಲಿ ಎಲ್ಲೋ ಲೈನ್ ಇದೆ, ಆ ಲೈನಿಂದ ಈ ಕಡೆ ಬರೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ಏನು ಗ್ರಿಲ್ ಆ ಥರದ್ದು ಏನೂ ಇಲ್ವಲ್ಲ. ಸೊ ಹಾಗಾಗಿ ಯಾರನ್ನೂ, ಮಕ್ಕಳನ್ನ ದೊಡ್ಡವ್ರನ್ನ ಯಾರನ್ನೂ ಈ ಕಡೆ ಸೈಡಲ್ಲಿ ಅಲೋ ಮಾಡೋದಿಲ್ಲ. ಸೊ ನೋಡಿ ಪೊಲೀಸ್ ಅವರು ಇದ್ದಾರೆ, ಲೇಡಿ ಜೆಂಟ್ಸ್ ಎಲ್ಲ ತುಂಬ ಜನ ಇದ್ದರು. 2 ಫ್ಲೋರ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಕ್ರೂಸ್ ಇಳಿದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿಲು. ಮೋನಿಶ್ ಅವರು ನಮಗೆ ಸಿಕ್ಕಾಪಟ್ಟೆ ಬಿಸಿಲಾಗ್ತಾ ಇದೆ.
ಸೊ ನೋಡಿ ಇಲ್ಲೆಲ್ಲ ಫಿಶ್ ಎಲ್ಲ ಕಾಣಿಸ್ತಿದೆ. ಇಲ್ಲಿ ನೆಕ್ಸ್ಟ್ ಸ್ಕೂಬಾ ಡೈವಿಂಗು ಇದೆ. ನೋಡೋಣ, ಭಯ. ನಾನು ಮಾಡ್ತೀನೋ ಇಲ್ವಾಗ ಗೊತ್ತಿಲ್ಲ, ನೋಡೋಣ. ಇಲ್ಲೆಲ್ಲ ಪ್ಯಾಕೇಜ್ ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಬಂದು ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮನ್ನ. ಇಲ್ಲಿ ಬಂದಿದ್ದಾರೆ ಪ್ಯಾಕೇಜ್ ಟೀಮ್ ಅವರು, ಎಲ್ಲ ಮಾತಾಡ್ತಿದ್ದಾರೆ. ಎಲ್ಲಿಂದನೂ ಅವರೇ ಪಿಕ್ ಮಾಡ್ತಾರೆ ನಮ್ಮನ್ನ. ಬ್ಯಾಗೇಜ್ ಎಲ್ಲ ಅವರೇ ತೊಗೊಂಡೋಗಿ ರೂಮ್ಗೆ ಹಾಕ್ತಾರೆ. ಸೊ ನಾವೀಗ ಬೀಚ್ಗೆ ಹೋಗುವಂಥದ್ದು. No, we'll have a coconut water. So we can play. ತುಂಬ ಬಿಸಿಲಿರೋದಕ್ಕೆ ನೀರು ಕುಡ್ದಿಲ್ಲ ನಾವು. ಸೊ ಹಾಗಾಗಿ ಈಗ ಎಳ್ಳೀರು ಕುಡಿಯೋಣ ಅಂತ. ಸಿ ವಂಡರ್ ಅಂತ ಎಲ್ಲ ಅವ್ರವ್ರ ಗ್ರೂಪ್ ಅವರು ಇಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಐಸ್ಲ್ಯಾಂಡ್ಗೆ. ಅಲ್ಲಿ ಸ್ಕೂಬಾ ಡೈವಿಂಗು, ಅದು ಇದು ಈ ಥರ ಬೋಟ್ ರೈಡು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇದೆ. ಏನು ಚೆಕ್ ಮಾಡ್ತೀಯ? ಅಲ್ಲಿ ಬಿಡಲ್ಲ, ಅಲ್ಲಿ ಬೇಡ. ನೋಡಲ್ಲಿ ಇದನ್ನು ಕಟ್ಟಿದಾರಲ್ಲ, ವಾಟರ್ ಏನು ಬ್ಲೂ ಕಲರ್ ಇಲ್ಲ, ವೈಟೇ ವಾಟರ್ ಇರೋದು. ಅದು ಕಾಣದಂಗೆ ಬ್ಲೂ ಕಾಣುತ್ತೆ. ತಿರ್ಗಾ ಕಾಲೆಲ್ಲ ನೆನೆಸ್ಕೋಬೇಡ, ನೆನ್ನೆ ಹಂಗೆ ಆಗ್ಬಿಡುತ್ತೆ ಸ್ಲಿಪ್ಪರೆಲ್ಲ. ನೋಡಿ, ವಾಟರ್ ವೈಟೇ ಇರೋದು. ನನ್ನ ಮಗಳಿಗೆ ಏನೋ ಕನ್ಫ್ಯೂಷನ್ ಅಂತೆ, ವಾಟರ್ ಬ್ಲೂ ಕಲರ್ ಇದೆಯಾ ಇಲ್ಲ ಸ್ಕೈಯಿಂದ ಬ್ಲೂ ಕಲರ್ ಕಾಣಿಸ್ತಾ ಇದೆಯಾ ಅಂತ. ವಾಟರ್ ವೈಟೇ ತಾನೇ? ಹಾಂ ಬಿಡು, ಸ್ಕೈಯಿಂದ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಎಷ್ಟಿದಾವೆ ನೋಡಿ. ಉಪ್ಪು ನೀರ, ಸಿಹಿ ನೀರ? ನೋಡು, ಉಪ್ಪು ನೀರೇ. ಸಮುದ್ರದಲ್ಲಿ ಯಾವಾಗಲೂ ಉಪ್ಪು ನೀರೇ ಕಣ. ಸಮುದ್ರದಲ್ಲೇ ಉಪ್ಪು ಕಲೆಕ್ಟ್ ಮಾಡೋದು ನಾವು, ತಿನ್ನೋಂಥ ಉಪ್ಪು. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗೆ ಇಲ್ಲೇ ಟಿಕೆಟ್ಸ್ ಎಲ್ಲ ತೊಗೋಬೇಕು ಮೊದಲೇನೆ. ಪ್ಯಾಕೇಜಲ್ಲಿ ಇದೆಲ್ಲ ಇನ್ಕ್ಲೂಡ್ ಇರೋದಿಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗೆ. ನಮ್ಮ ಇಷ್ಟ, ನಮಗೆ ಬೇಕಂದರೆ ಆಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದಂತೂ ವಾಟರ್ ಆ್ಯಕ್ಟಿವಿಟೀಸ್ ಅಂತೂ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಒಂದೊಂದು ಆ್ಯಕ್ಟಿವಿಟೀಸ್ಗೆ 4800, 4600 ಆ ರೇಂಜಲ್ಲಿದೆ. ಇಲ್ಲಿ ಸ್ಕೂಬಾ ಡೈವಿಂಗು ಅದೆಲ್ಲ 4800 ಪರ್ ಪರ್ಸನಿಗೆ. ಸೊ ನಾವು ನೋಡೋಣ ಅಂತ ಹೇಳಿ ಎಲ್ಲ ವಿಚಾರಿಸ್ತಾ ಇದ್ದೀವಿ. ನಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕು, ಎಷ್ಟು ಮೆಂಬರ್ ಇದ್ದೀವಿ, ಎಲ್ಲಿಂದ ಬಂದಿದ್ದೀವಿ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ವಾಟರ್ ಸ್ಪೋರ್ಟ್ಸ್ದೆ ಎಲ್ಲನೂ ನಮಗೆ ಹೇಳ್ತಾರೆ, ಯಾವ್ಯಾವ ಸ್ಪೋರ್ಟ್ಸಿಗೆ ಎಷ್ಟೆಷ್ಟು ಅಂತ ಅಮೌಂಟ್ ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹ್ಯಾವ್ಲಾಕ್ ವಾಟರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದು. ಸೊ ಇಲ್ಲೇ ಎಲ್ಲ ಟಿಕೆಟ್ ಬುಕ್ ಮಾಡಿಕೊಂಡು ಮತ್ತು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲಿಫೆಂಟಾ ಐಸ್ಲ್ಯಾಂಡ್ ಅಂತ ಹೋಗ್ತಾ ಇದ್ದೀವಿ ನೆಕ್ಸ್ಟ್. ಈಗ ಅಲ್ಲಿ ಹೋಗಿ ನಾವು ವಾಟರ್ ಆ್ಯಕ್ಟಿವಿಟೀಸ್ನ ಆಡೋವಂಥದ್ದು. ಸೊ ಟಿಕೆಟ್ ಎಲ್ಲ ಇಲ್ಲೇ ಫಸ್ಟೇ ತೊಗೊಂಡ್ಬಿಡ್ಬೇಕು. ಗ್ರೂಪಲ್ಲಿ ಆಡೋವಂಥ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸಿಂಗಲ್ ಆಡೋದು ಇರುತ್ತೆ. ಸೊ ನಾವು ಇಲ್ಲೇ ಒಂದು 60,000 ಏನೋ ಖರ್ಚು ಮಾಡಿದ್ದೀವಿ ವಾಟರ್ ಆ್ಯಕ್ಟಿವಿಟಿಗೆ. ಗೇಮ್ಗೆ ಟಿಕೆಟ್ಸ್ ಎಲ್ಲ ಇಲ್ಲೇ ತೊಗೊಂಡ್ವಿ. ಸೊ ಅಂಡರ್ ವಾಟರಲ್ಲಿ ಸ್ಕೂಟರ್ ರೈಡ್ ಅಂತೆ. ಸೊ ನಾವು ಇದಕ್ಕೆ ಸ್ಕೂಬಾ ಡೈವಿಂಗ್ ಹೋಗ್ತೀವಲ್ಲ, ಆವಾಗ ಕವರ್ ಹೆಲ್ಮೆಟ್ ಥರ ಒಂದು ಕವರ್ ಮಾಡ್ತಾರೆ, ಆ ರೀತಿ ಇರುತ್ತೆ. ಸ್ಕೂಟರಲ್ಲಿ ಅಂಡರ್ ವಾಟರಲ್ಲಿ ಹೋಗೋದು. ಸೊ ಒಬ್ರಿಗೆ 4800. ಸೊ ಇವರೊಂದು 5 ಮೆಂಬರ್ಸ್ ಹೋಗ್ತಿದ್ದಾರೆ, ನಾವು ಹೋಗ್ತಾ ಇಲ್ಲ. 6 ಮೆಂಬರ್ಸು. ಇನ್ನೊಂದು ಅಂಡರ್ ವಾಟರ್, ಇನ್ನೊಂದು ಯಾವುದು ಎಲ್ಲರೂ ಹೋಗೋವಂಥದ್ದು 9 ಮೆಂಬರ್ಸ್ ಹೋಗ್ಬೋದು. ಸಬ್ಮೆರೀನ್, ಅಂಡರ್ ವಾಟರ್ ಸಬ್ಮೆರೀನು ಅಂದರೆ ಫುಲ್ಲು ಒಳಗೆ ಹೋಗಿ ಅಲ್ಲೆಲ್ಲ ಫಿಶಸ್ ಎಲ್ಲ ಇರುತ್ತಲ್ಲ, ನೋಡ್ಬೋದು. ಅದೊಂದು ತೊಗೊಂಡ್ವಿ. ಮತ್ತು ಇನ್ನೊಂದು ಯಾವುದು ಡ್ರ್ಯಾಗನ್ ರೈಡ್ ಅಂತ 6 ಮೆಂಬರ್ಸ್ ಹೋಗುವಂಥದ್ದು, ಅದು 600 ರುಪೀಸ್ ಒಬ್ರಿಗೆ. ಅದು ತೊಗೊಂಡ್ವಿ. ಒಂದು 3 ಗೇಮ್ಸ್ ತೊಗೊಂಡಿದ್ದೀವಿ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂಡರ್ ವಾಟರ್ ಬೈಕ್ ರೈಡ್ ಅಂತ ಹೇಳಬೇಕು. ಅಲ್ಲೂ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ಫ್ರೀ ಇದೆಯಂತೆ. ಒಬ್ರಿಗೆ 4800, 45 ಮಿನಿಟ್ಸು. ಸಾರಿ, ಇದಕ್ಕೆ ಅಂಡರ್ ವಾಟರ್ ಸ್ಕೂಟರ್ ರೈಡ್ಗೆ 25 ಮಿನಿಟ್ಸು, ಮತ್ತು ಇದು 45 ಮಿನಿಟ್ಸು ಸಬ್ಮರೀನ್ಗೆ. ಸೊ ಹೇಗಿದೆಯೋ ಭಯ ಆಗುತ್ತೆ. ಸ್ಕೂಬಾ ಡೈವಿಂಗ್ ಇಲ್ಲಿ ಅಷ್ಟು ಚೆನ್ನಾಗಿರಲ್ವಂತೆ, ನೀಲ್ ಐಲ್ಯಾಂಡಲ್ಲಿ ಚೆನ್ನಾಗಿರುತ್ತಂತೆ. ಅದು ನಾಳೆ ಸ್ಕೂಬಾ ಡೈವಿಂಗು. ಅದಕ್ಕೆ ಏಜ್ ಲಿಮಿಟ್ ಇದೆ, ಅಬೌವ್ 14 ಇಯರ್ಸ್ ಅಷ್ಟೇ. 14 ಇಯರ್ಸ್ ಮೇಲೆ, 14-13 ಇಯರ್ಸ್ ಮೇಲೆ. ತುಂಬ ಗೇಮ್ಸ್ಗಳಿವೆ, ಬಟ್ ಕಾಸ್ಟ್ಲಿನೂ ಕೂಡ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ, ಯಾವಾಗಲೂ ಹಾಗೆ ಅನಿಸುತ್ತೆ.
ಸೊ ಇವತ್ತಂತೂ ನಾವು ಫೆರಿಲಿ ಬಂದ್ವಲ್ಲ, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ಕ್ಲೀನಾಗಿದೆ. ಫ್ಲೈಟಲ್ಲಿ ಯಾವ ರೀತಿ ಇರುತ್ತೋ ಸೀಟ್ಸು ಎಲ್ಲ ಅದೇ ರೀತಿ ಇತ್ತು. ಸೊ ಚೆನ್ನಾಗಿದೆ. ಅಂಡಮಾನ್ಗೆ ಒಂದು ಸತಿ ಇದು ಫಸ್ಟ್ ಟೈಮ್ ಅಂಡಮಾನ್ ವಿಸಿಟ್ಟು. ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯೆನ್ಸು. ಅಂದರೆ ಇಲ್ಲಿ ಟೈಮ್ ಇದ್ದು ಸೊ ಬಂದು ಎಂಜಾಯ್ ಮಾಡೋವಂಥದ್ದು. ಒಂದು ದಿನಕ್ಕೆ ಅಷ್ಟು ಪ್ಲೇಸ್ ಕವರ್ ಮಾಡಬೇಕು ಅದು ಇದು ಏನೂ ಇರಲ್ಲ. ಸೊ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗುವಂಥದ್ದು. ತುಂಬ ಚೆನ್ನಾಗಿದೆ ಪ್ಲೇಸು ಅಂಡಮಾನ್. ನಿನ್ನೆ ಸೆಲ್ಯುಲರ್ ಜೈಲಿದೆ ಅಂಡಮಾನಲ್ಲಿ, ಅಲ್ಲೂ ಅಷ್ಟೇ ಲೈಟ್ ಶೋ ಎಲ್ಲ ಇತ್ತು. ಇಲ್ಲಿ ಬೇಗ 5:30ಗೆ ಕತ್ಲೆ ಆಗ್ಬಿಡುತ್ತೆ. ಇಲ್ಲಿ 5:30ಇಂದ 6:30 ಎಷ್ಟು ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಸೊ ನೋಡಿಕೊಂಡು ಊಟ ಮಾಡ್ಕೊಂಡು ಆಮೇಲೆ ರೂಮ್ಗೆ ಹೋದ್ವಿ. ಸೊ ಚೆನ್ನಾಗಿದೆ. ಫಸ್ಟ್ ಡೇ ಆಯಿತು, ಇದು ಸೆಕೆಂಡ್ ಡೇ. ಇವತ್ತೆಲ್ಲ ವಾಟರ್ ಆ್ಯಕ್ಟಿವಿಟೀಸು. ನೋಡೋಣ ನಾಳೆ ಹೇಗಿರುತ್ತೆ ಅಂದ್ಬಿಟ್ಟು ಇವತ್ತೀಗ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಅಂಡಮಾನಲ್ಲಿ ಯಾವ ರೀತಿ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ. ಸೊ ನೀವು ವೆಕೇಷನ್ಸ್ ಇದ್ದಾಗ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇದು ಎಲಿಫೆಂಟಾ ಏನಿದು ಬೀಚ್. ಇದ್ರ ಹೆಸ್ರುಗಳೇ ಗೊತ್ತಿರಲ್ಲ, ಯಾಕಂದರೆ ಮೊದಲು ಬರ್ತಿರ್ತೀವಲ್ಲ. ಸೊ ಹಾಗಾಗಿ ಹೆಸರುಗಳೇ ಗೊತ್ತಾಗೋದಿಲ್ಲ. ನೆನ್ನೆ ಹೋಗಿದ್ದು ಬೀಚ್ ಹೆಸರು ಅದು ಏನು ಬೀಚ್ ಅಂತ ಅದು ಗೊತ್ತಿಲ್ಲ ಸರಿಯಾಗಿ. ಬಟ್ ಚೆನ್ನಾಗಿತ್ತು. ಅಂದರೆ ಜನ ಇದ್ದರೆ ಬೀಚಲ್ಲಿ ಚೆನ್ನಾಗಿರುತ್ತೆ, ಗೇಮ್ಸ್ಗಳು ಆಡ್ತಾ ಇದ್ದರೆ. ಇಲ್ಲ ಖಾಲಿ ಅಂದರೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಸೊ ಬನ್ನಿ ಈಗ ಹೋಗ್ತಾ ಇದ್ದೀವಿ. ಇದಕ್ಕೆ 3 hours ಲಿಮಿಟ್ ಅಷ್ಟೇ. ಎಲ್ಲ ಗೇಮ್ಸ್ ಆಡಿಕೊಂಡು 3 hours ಒಳಗಡೆ ವಾಪಸ್ ಬರಬೇಕು. ಸೊ ನೋಡೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸಮುದ್ರದೊಳಗೆ, ಐಸ್ಲ್ಯಾಂಡ್ಗೆ. ಈಗ ಅಲ್ಲಿ ಕ್ಯೂ ನಮ್ಮ ಹೆಸರು ಕರೀತಾರೆ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಬೇಕು ಕ್ಯೂನಲ್ಲಿ. ನಮಗೆ ಪ್ಯಾಕೇಜ್ ಬುಕ್ ಮಾಡಿದ್ವಲ್ಲ, ಅವರೇ ಎಲ್ಲನೂ ಬುಕ್ಕಿಂಗ್ಸ್ ಎಲ್ಲ ಇಲ್ಲೇ ಬಂದು ಮಾಡಿಕೊಡ್ತಾರೆ ಮತ್ತು ಗೈಡ್ ಮಾಡ್ತಾರೆ. ನಮಗೇನು ಗೊತ್ತಿಲ್ಲ ಅದೆಲ್ಲನೂ. 9 members ಒಂದೇ ಬೋಟಲ್ಲಿ ಹೋಗಾಗಿಲ್ವಂತೆ, ಹಾಗಾಗಿ 4 members ಒಂದು ಬೋಟಲ್ಲಿ, 5 members ಒಂದು ಬೋಟಲ್ಲಿ. ಸೊ ಅವರು 5 members ಒಂದು ಬೋಟಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲೇ ನೋಡಿ ಯಾವ ರೀತಿ ಬರ್ತಿದೆ. ಅಲ್ಲೋ ನನ್ನ ಮಗಳು ಆಗಲೇ ನೀರತ್ರ. ಇದು 10 members ಬೋಟ್ ಇದು. ಸೊ ಅವರು 4 members ಬೇರೆ 5 members ಬೇರೆ ಅಂತ ಸಪ್ರೇಟ್ ಮಾಡಿಬಿಟ್ರು. ನಾವು 4 members ಒಂದೊಂದು ಬೋಟ್ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ನೋಡಿದ್ರೆ ಬೇರೆಯವ್ರು ಯಾರೋ ಇದ್ದರು, ಅದರಲ್ಲಿ ಎಷ್ಟು ಖಾಲಿ ಇತ್ತೋ ಅದನ್ನು ನಮ್ಗೆ ಈ ಬೋಟ್ಗೆ ಹಾಕ್ಬಿಟ್ರು. ಅವ್ರು 5 members ಬೇರೆ ಬೋಟ್ಗೆ ಹಾಕಿದ್ರು. ಸೊ ಆಮೇಲೆ ಅಂದ್ಕೊಂಡ್ವಿ ಎಲ್ಲ ಈ ಬೇರೆಯವ್ರ ಜೊತೆ ಕೂತ್ಕೊಳ್ಳೋ ಬದಲು ನಮಗೆ ಒಂದು ಸಪ್ರೇಟ್ ಬೋಟ್ ಕೊಟ್ಟಿದ್ರೆ ಆಗ್ತಾಯಿತ್ತಲ್ವ ಅಂತ ಅಂದ್ಕೊಂಡು. ಸೊ ಯಾವುದೋ ಒಂದು ಒಟ್ಟಿನಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದಷ್ಟೇ. ನಮ್ಮ ಜೊತೆನೇ ಒಂದೊಂದು ಬೋಟಲ್ಲಿ ಒಬ್ಬೊಬ್ರು ಗೈಡ್ ಇರ್ತಾರೆ. ನಮಗೆ ಯಾವ ಟೈಮಿಗೆ ಬರಬೇಕು, ಯಾವ ಆ್ಯಕ್ಟಿವಿಟಿ ಎಲ್ಲ ಆಡಬೇಕು ಅಂತ ಅವರೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಪೆಂಟಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಸೊ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ 3 hours ಟೈಮ್ ಅಷ್ಟೇ. 3 hoursಲ್ಲಿ ನಾವು ಬುಕ್ ತಗೊಂಡಿರೋ ಅಂಥ ಟಿಕೆಟ್ಸಲ್ಲಿ ಅಂದರೆ ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಟಿಕೆಟ್ ತೊಗೊಂಡಿದ್ದೀವೋ ಅದನ್ನೆಲ್ಲ ಮುಗಿಸಿ ಮತ್ತೆ ರಿಟರ್ನ್ ಆಗಬೇಕು. ಯಾಕಂದರೆ 3 o'clockಗೆ ಅಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸು, ಬೀಚಲ್ಲಿ ಆಡೋದು ಎಲ್ಲ ಕ್ಲೋಸ್ ಅಂತೆ. ಸೊ ಹಾಗಾಗಿ ನಾವು 3 hoursಲ್ಲೇ ಎಲ್ಲ ಆಡಿಕೊಂಡು ರಿಟರ್ನ್ ಆಗಬೇಕು. ಸೊ ಈ ಬೋಟ್ದು ಡೀಸೆಲ್ ಸ್ಮೆಲ್ಗೆ ಮತ್ತು ಇದು ನೀರಲ್ಲಿ ಹೋಗಬೇಕಾದ್ರೆ ಅಷ್ಟು ಒಂಥರ ಅಷ್ಟು ಇದಾಗಿ ಫೀಲ್ ಆಗಲಿಲ್ಲ. ನನ್ನ ಮಗಳಿಗಂತೂ ವಾಮಿಟ್ ಆಯಿತು ಅವಳು ಇಳ್ದಿದ ತಕ್ಷಣ. ಸೊ ಒಬ್ರಿಗೆ ಆ ರೀತಿ ಆಗುತ್ತೆ, ಒಬ್ರಿಗೆ ಆ ರೀತಿ ಏನು ಸೆನ್ಸ್ ಆಗೋದಿಲ್ಲ. ಸೊ ಈ ನೀರದ್ದು ನೋಡಿ ಮತ್ತು ಈ ಬೋಟ್ದು ಸೌಂಡು, ಅದರದ್ದು ಡೀಸೆಲ್ ಸ್ಮೆಲ್ಗೂ ಅದಕ್ಕೂ ನನ್ನ ಮಗಳಿಗೆ ವಾಮಿಟ್ ಸ್ಟಾರ್ಟ್ ಆಯ್ತು ಅವಳಿಗೆ ಹೋಗಿ ಇಳಿದ್ಮೇಲೆ. ನೀರು ನೋಡಿದ್ರೆ ಅನಿಸ್ತಿ ಭಯನೂ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ಸೊ ಎಷ್ಟು ನೀರಿದೆ ಅಂತಂದರೆ ಎಲ್ಲೋ ನೋಡಿದ್ರು ಫುಲ್ಲು ನೀರು ಮಧ್ಯೆ ಮಾತ್ರ ಭೂಮಿ, ಸುತ್ತ ನೀರಿರೋದ್ರಿಂದ ಸೊ ತುಂಬ ಭಯ ಅನಿಸುತ್ತೆ ಒಂದೊಂದ್ಸತಿ ನೆನಪಿಸ್ಕೊಂಡ್ರೆ. ಒಂದೊಂದ್ಸತಿ ಖುಷಿನೂ ಅನಿಸುತ್ತೆ, ವಾವ್ ಎಷ್ಟು ಚೆನ್ನಾಗಿದೆಯಲ್ವ ಹೋಗೋದಕ್ಕೆ ನೋಡೋದಕ್ಕೆ ಎಲ್ಲ ಅಂತ. ಈ ಕಡೆ ಇಳಿಬೇಕು ನಾವು ಈ ಬೋಟು. ಓ ಇವಾಗ ಇಳಿಬೇಕು ಇದ್ರೊಳಕ್ಕೇನೆ ಮೇಲೆ. ಓ ಇದು ಹಂಗೇನೆ ಸೇವು. ಅದೇ ಇಲ್ಲೆಲ್ಲ ಫುಲ್ ಆಕ್ಟಿವಿಟಿ. ಅದೇನೆ ಇದು ವಾಸನೆ ಕುಡ್ದು ಒಂಥರ ಆಗ್ತದೆ. ಹಿಡ್ಕೊಳ್ಳಿ, ಬ್ಯಾಗ್ ಇಸ್ಕೊಳ್ಳಿ ಅವಳ ಹತ್ರ. ಯಾಕೋ ಭಯ ಆಗ್ತೈತ ಕಿತ್ತು? ಈಗಲೇ ಭಯ ಆಗ್ತೈತೆ ಮಗು ಗಾಡ.
रोड के एंडिंग में जाकर रुक जाइए, इनका साथ जाना है 3 घंटा में। ये 3 घंटा ना हम और ओशन क्वीन वाला बंदा आपका गाइड रहेगा। ಓಕೆ 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 ಏ ಹೋಗ್ಬೇಡ ಕಣ ಆ ಕಡೆ ಓ ಈ ಕಡೆ ಬಾ ಹಂಗಿರ್ಗೋ ಬಿಡು ನೋಡಿ ಶಾಂತಿ ಬಂದಂಗೆ ಆಯ್ತು ನೋ ಪ್ರಾಬ್ಲಮ್ ನಿದ್ದೆ ಮಾಡ್ಕೊಬೋದಾ ಫ್ಲೋಟಿಂಗ್ ಬ್ರಿಡ್ಜ್ ಯಾವ್ದು ಅಯ್ಯಪ್ಪ ತಿರ್ಗಾ ಬತ್ತೈತೇನಾ ವಾಂತಿ ಬತ್ತೈತಾ ಅವ್ರಿಗೂ ಇದಾದಂಗೆ ಆಗೈತೆ ಅದ್ರ ಸ್ಮೆಲ್ಗೆ ನನಗೂ ಒಂಥರ ಅನಿಸ್ತೈತೆ ನೀರಲ್ಲಿ ಆಡಿದ್ರೆ ಹೆಂಗೆ ಮೇಡಮ್ ಇಲ್ಲ ಐತೆ ಹಿಡ್ಕೊಳ್ಳೋದು ಹಿಡ್ಕೊ ಏ ಹಿಡ್ಕೊ ಆ ಕಡೆಯಿಂದ ಬಂದು ಇಲ್ಲಿ ಇಳಿದ್ವಿ ಸೊ ಅದೆಲ್ಲಿ ಚೆನ್ನಾಗಿತ್ತು ಎಲ್ಲ ಕಡೆ ಗೈಡ್ ಮಾಡಿ ಈ ಕಡೆ ತಿರುಗೋ ಎಲ್ಲಿ ಎಲ್ಲಿ ಮೋನ ಇಲ್ಲಿ ನೋಡು ಏನಿಬ್ರು ಒಂದೇ ಥರ ಮ್ಯಾಚಿಂಗ್ ಫೋಟೋ ಹಾಕಬೇಕು ನೋಡ ಬಂಗ ಬಂತು ನೋಡಿ ಚೆನ್ನಾಗಿತ್ತು ಇಲ್ಲೂ ನಾನು ಇದೊಂದು ಐಸ್ಲ್ಯಾಂಡ್ ಎಲಿಫೆಂಟ್ ಐಸ್ಲ್ಯಾಂಡ್ ಇದೆಲ್ಲ ಬರೀ ಗೇಮ್ಸ್ಗಳು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲೇ ಪ್ಯಾರಾಚೂಟ್ ರೈಡ್ ಎಲ್ಲ ಇಲ್ಲಿದೆ ಇಲ್ಲ ಒಬ್ಬರೇ ಗೈಡು ಎಲ್ಲರಿಗೂ ಇಬ್ಬರು ಅವ್ರ ಹೌದಾ ನೋಡಿ ಇದು ಫ್ಲೋಟಿಂಗ್ ಬ್ರಿಡ್ಜ್ ನಾವು ಮಂಗಳೂರಲ್ಲಿ ಹೋಗಿದ್ವಲ್ಲ ಇಲ್ಲಿ ಬೋಟ್ ಇಳಿದು ಬರೋದಿಲ್ಲ ಡ್ರೆಸ್ ಚೇಂಜಿಂಗ್ ರೂಮ್ ಎಲ್ಲ ಇದೆ ಇಲ್ಲಿ ಮಕ್ಕಳಿಗೆ ನಮಗೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಸೊ ಊಟದ್ದು ಹೋಟೆಲ್ಸು ಇದೆ ಅನಿಸುತ್ತೆ ಕೆಫೇಸು ಚೆನ್ನಾಗಿರುತ್ತೆ ಏನಂತೆ ಹೌದಾ ಅವನು ಕಮ್ ಹಾಂ ಡ್ರೆಸ್ ಚೇಂಜೇ ಮಾಡೋಣ ಈಗ ಗೈಡ್ಗಳಿರ್ತಾರೆ ಎಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬೋಟಲ್ಲಿ ಕರ್ಕೊಂಡ್ಬಂದಿರ್ತಾರಲ್ಲ ತುಂಬ ಚೆನ್ನಾಗಿದೆ ಮರಗಿಡಗಳಿರೋದ್ರಿಂದ ಸೊ ತಣ್ಣಗಿದೆ ಮೋನು ಇಲ್ಲಿ ಬರಬೇಕು ತುಂಬ ಜನ ಟೂರಿಸ್ಟ್ ಇದ್ದಾರೆ ಅಂಡಮಾನ್ ಒಂದು ದ್ವೀಪ ಆಗಿರೋದ್ರಿಂದ ಸುತ್ತ ನೀರು ಮಧ್ಯ ಮಾತ್ರ ಭೂಮಿ ಅದು ಸ್ವಲ್ಪ ದೂರ ಅಷ್ಟೇ ದೊಡ್ಡದೇನಲ್ಲ ಅಂಡಮಾನ ಸೊ ಬೈಕ್ ರೈಡ್ ತೊಗೊಂಡಿದ್ದಾರೆ ಸ್ಪೀಡ್ ಬೈಕ್ ನನ್ನ ಮಗಳು ಅವಳಿಗೆ ಯಾಕೆ ಸ್ವಲ್ಪ ವಾಮಿಟ್ ಆಯಿತು ಅದಕ್ಕೆ ಹೇಳ್ತಿದ್ದಾಳೆ ಈಗ ಬೈಕಲ್ಲಿ ಹೇಗೆ ಹೋಗೋದು ನಾನು ಅಂತ ಅಂದ್ಬಿಟ್ಟು ಎಲಿಫೆಂಟ್ ಬನಾನಾ ಇದೇನಿದು ಅದೇನು ಡ್ರ್ಯಾಗನ್ನ ನಾವು ಡ್ರ್ಯಾಗನ್ನಲ್ಲಿ ಹೋಗ್ತೀವಿ ಹಾಂ ಇದೆಲ್ಲ ಬಾ ಅಲ್ಲಿ ಹೊಟ್ಟೋದ್ರು ಅವರು ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಹೋಗಬೇಕು ಇದ್ರಲ್ಲಿ ನೋಡಿ ನಡೆಯೋಕ್ಕೆ ಆಗ್ತಾ ಇಲ್ಲ ಫುಲ್ಲು ಆ್ಯಕ್ಟಿವಿಟಿ ಏರಿಯಾ ಎಲಿಫೆಂಟಾ ಬೀಚ್ ಒಂದು 20 ಮಿನಿಟ್ಸ್ ಏನೋ ಬಂದ್ವಿ ಅಲ್ಲಿಂದ ಇಲ್ಲಿಗೆ ಬೋಟಲ್ಲಿ ತುಂಬ ಚೆನ್ನಾಗಿತ್ತು ರೈಡು ಅಲೆಗಳಂತೂ ಎಷ್ಟು ಬರ್ತಾಯಿತ್ತು ಅಂದರೆ ನಾಳಿನ ವಿಡಿಯೋದಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಯಾವ್ದ್ಯಾವ್ದು ಆಡಿದ್ವಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ